ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಬಿಟ್ಟು ಹಾಗೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಲಂಚ್ಗೆ ಹೇಳ್ಕೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಮತ್ತೇನಂದರೆ ಇವತ್ತು ಆ್ಯಕ್ಚುಲಿ ನಮ್ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಯಾರಂತೀರಾ, ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಪುಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಹಾಗೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅವ್ರು ಬಂದಾಗ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಎಷ್ಟು ನಾವು ಎಂಜಾಯ್ ಮಾಡಿದ್ವಿ ಹೇಳೋದನ್ನು ಇವತ್ತಿನ ಮತ್ತು ನಾಳಿನ ವ್ಲಾಗಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಸುಮಾರಷ್ಟು ರೀತಿಯ ರೈಸ್ ರೆಸಿಪಿಗಳನ್ನು ಮತ್ತು ಬೇರೆ ಬೇರೆ ರೀತಿ ಪುಲಾವ್ ರೆಸಿಪಿಗಳನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕ್ಗಳನ್ನು ಹಾಕಿರ್ತೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 2 ವಿಸಲನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಈ ಕಡೆಗೆ ನಾನು ಮಿರ್ಚಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿರ್ಚಿ ಮೆಣಸನ್ನು ತೊಗೊಂಡು ಬಂದಿದ್ದೀನಿ. ಈ ರೀತಿ ಮೆಣಸು ಜಾಸ್ತಿ ಖಾರ ಇರಲ್ಲ, ಬಟ್ ತಿನ್ನೋದಕ್ಕೆ ಮಿರ್ಚಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸ್ಕೊಂಡು ಹಾಗೆ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೈನ್ ಥರ ನಾವು ಕಟ್ ಮಾಡಿಕೊಂಡು ಹಾಗೆ ಅದ್ರ ಒಳಗಡೆಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಖಾರ ಬ್ಯಾಲೆನ್ಸ್ ಆಗುತ್ತೆ. ನಾವು ಹೊರಗಡೆ ಕೋಟಿಂಗು ಮತ್ತು ಇದಕ್ಕೆ ಖಾರ ಇದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಕರೆಕ್ಟಾಗಿ ಬರುತ್ತೆ ಮಿರ್ಚಿ ಬಜ್ಜಿ. ಈ ರೀತಿ ಸಿಗ್ದು ನೋಡಿ ಮಧ್ಯದಲ್ಲಿ ಲೆಮನ್ ಜ್ಯೂಸನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಕುಕ್ಕರ್ ಕೂಡ ವಿಸಲ್ ಆಯಿತು. ಸೊ ಪುಲಾವ್ ರೆಡಿ ಆಯಿತು. ಹಾಗೆ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಮಿರ್ಚಿ ಬಜ್ಜಿನ ಮಾಡಿದ್ರೆ ಬಿಸಿ ಬಿಸಿಯಾಗಿ ನಾವು ಊಟ ಕೂತಾಗ ಕರಿಬೋದಲ್ವ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ ಒಂದು ಸ್ವಲ್ಪ ಎಲ್ಲ ತಿಕ್ಕಾಗಿ ಈ ರೀತಿ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ರಾಯ್ತ ಮಾಡಿದ್ದೀವಿ. ಇದು ಕೊಸಗಾಯಿ ಮಾವಿನಕಾಯಿನ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಅದರಿಂದ ಮಾಡಿರುವಂತಹ ಗೊಜ್ಜು. ಹಾಗೆ ಬಾಳೆಕಾಯಿ ಸಾಂಬಾರನ್ನು ಮಾಡಿದ್ದೀವಿ, ಮತ್ತು ಬದನೆಕಾಯಿ ಪಲ್ಯನ ಮಾಡಿದ್ದೀವಿ, ಮತ್ತು ಕಾಯಿ ಕಡುಬನ್ನು ಮಾಡಿದ್ವಿ. ಆ್ಯಕ್ಚುಲಿ ಅವ್ರಿಗೆ ಒಂದು ಸ್ವಲ್ಪ ಅಪರೂಪ ಆಗಿರುತ್ತೆ ಅಲ್ವಾ, ಆ ಥರ ರೆಸಿಪಿಗಳನ್ನು ಅವರು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಅವರು ಬೆಂಗಳೂರಲ್ಲಿ ತಿನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಾಳೆಕಾಯಿ ಸಾಂಬಾರು ಮತ್ತು ಕೊಸಗಾಯಿ ಗೊಜ್ಜು ಈ ಥರ ಎಲ್ಲ ಮಾಡಿದ್ದೀವಿ. ಮತ್ತು ಈ ಕಡುಬು ಅಷ್ಟೇ, ಅವರು ಈ ಥರ ಕಡುಬು ಮಾಡಲ್ಲ. ಅದಕ್ಕೋಸ್ಕರ ಕಾಯಿ ಕಡುಬು, ಇದಕ್ಕೆ ನಾವು ಸುಳಿ ಕಡುಬು ಅಂತ ಕೂಡ ಹೇಳ್ತೀವಿ. ಸೊ ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿದ್ದೀವಿ. ಅವ್ರು ಏನು ಹೇಳಿದ್ರು ಊಟ ಮಾಡಿ ಅಂತಂದ್ಬಿಟ್ಟು ನೀವು ಆಮೇಲೆ ನೋಡ್ಬೋದು. ಆ್ಯಕ್ಚುಲಿ ತುಂಬಾ ಇಷ್ಟಪಟ್ಕೊಂಡ್ರು ಅವರೆಲ್ಲರೂ. ಮತ್ತು ಈ ಥರ ನೋಡಿ ಕಡುಬು ಮಾಡೋದಕ್ಕೆ ನಾನು ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಕಡುಬನ್ನ ರೆಡಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಜನ ಈ ಕಡುಬನ್ನು ಮಾಡಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಉಗಿಯಲ್ಲಿ ಬೇಯಿಸಬೇಕು. ಓಕೆನಾ? ಹಾಗೆ ಈಗ ಅವ್ರು ಬಂದಿದ್ದಾರೆ. ಎಲ್ಲ ನಿಮ್ಗೆ ಸ್ವಲ್ಪ ಅಪರೂಪ ಆಗಿರುವಂತದ್ದನ್ನು ಮಾಡಿದೀವಿ. ಬೆಸ್ಟ್ ಕಡುಬು. ಇಷ್ಟ ಆಯ್ತಾ? ಸೂಪರ್. ನಾನು 3 ತಿಂಗಳಿಂದ ಡಯಟ್ ಅಲ್ಲಿ ಇವತ್ತೆಲ್ಲ ಬಜ್ಜಿ 2 ಸಲ ಹಾಕ್ಸ್ಕೊಂಡು ನಾವು ಡಯಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಬಂದ್ಮೇಲೆ ಅವ್ರದೆಲ್ಲ ಊಟ ತಿನ್ಬೇಕು. I didn't take a video when he fell and he was crying. No, Vishama wants to go. Vishama video ಕಳಿಸ್ತೀವಿ. ನಾವು ತೋರಿಸಿ. ಹಾಗೆ ನಾವು ಊಟ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ಒಂದು ಜಾಗನ ನೋಡಬೇಕು ಅಂತ ಅವರು ಕೂಡ ಬಂದಿದ್ದಾರೆ ಬೆಂಗಳೂರಿಂದ. ಮತ್ತು ಈಗ ಆ ಜಾಗನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸಿಕ್ತು ಅಂತ ನಮ್ಮ ಜಾಗಕ್ಕೆ. ಅಲ್ಲಿ ಇದು ಬೇಕಲ್ಲ, ಇದೆಲ್ಲ ಯೂಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸರಿ, ಜಾಗ ಬ್ಯೂಟಿಫುಲ್ ಆಗಿದೆ. ಆ ವಿಷಯ ಇವಾಗ ಬರೋದು ಕಷ್ಟ ಆಗುತ್ತೆ. ಈಗ ಕಷ್ಟ, ನೀವು ರೋಡ್ ಮಾಡ್ಕೊಂಡ್ರೆ
ಈಗ ಅಂದ್ರೆ ಈಗ ಬರೋದಿದ್ರೆ ಅಲ್ಲಿ ಕೊಳಗೆ ಬೇಸ್ಬದಿಂದನೇ ಬರೋ ಅಥವಾ ಬೇರೆ ಇಲ್ಲಿ ಸಿದ್ದಾಪುರ ಕಾನ್ಸೂರ್ಮೆಂಟ್ ಬಂದು ನಮ್ಗೆ 4 ರೋಡ್ ಸಿಗ್ತಲ್ಲ ಇಲ್ಲಿ ಮುಂದೆ ಸ್ವಲ್ಪ ಅಲ್ಲಿ ಸಿಗ್ತದೆ. ಅದು ಇದರಲ್ಲೇ ಇದೆ, ರೆಕಾರ್ಡ್ ನಲ್ಲೇ ಇದೆ, ಲಾಗು ಹೊಳೆ ಅಂತ ಗಡಿ. ಅಂದ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ ಹಂಗೆ. ಹೌದೌದು ಹೌದು. 4 ಎಕರೆ ಫುಲ್ ಸಿಗುತ್ತೆ, 4 ಎಕರೆ 4 ಗುಂಟೆ. ಮತ್ತೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಇತ್ತು ಅಲ್ದೇ ಅದೇ ಎಲ್ಲಕ್ಕಿಂತ ದೊಡ್ಡ ಬೆಟ್ಟ ಅಲ್ಲಿದ್ದು ಅದೇ ಬಾಬಾ ಅವಲ್ಲ ಹೋದ ಬನ್ನಿ. ಫುಲ್ ಇಪ್ಪದು ಹಿಂಗೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾವೆಲ್ಲರೂ ತುಂಬಾ ಹೆದರ್ಬಿಟ್ವಿ, ಯಾಕೆಂದರೆ ಸಿಕ್ಕಾಪಟ್ಟೆ ಉಂಬಳ ಇತ್ತು ಅಲ್ಲಿ. ಅಂದರೆ ಪ್ರತಿಯೊಬ್ಬರ ಕಾಲಿಗೂ ಹತ್ಕೊಳ್ತಾ ಇತ್ತು. ಆ್ಯಕ್ಚುಲಿ ನಾನು ಮತ್ತು ವಿಜಿ ಮಿತಾ ಎಲ್ಲ ಒಂದು ಹಾಫ್ ಇದರಷ್ಟು ಹೋಗಿಬಿಟ್ಟು ಹಾಗೆ ಬಂದ್ವಿ, ರಿಟರ್ನ್ ಬಂದ್ವಿ. ಬಟ್ ಮಕ್ಕಳೆಲ್ಲ ಅವ್ರ ಜೊತೆ ಹೋಗ್ತೀವಿ ಅಂತ ಮುಂದ್ಗಡೆ ಹೋಗ್ತಾಯಿದ್ರು. ಸಿಕ್ಕಾಪಟ್ಟೆ ಉಂಬಳ ಹತ್ಕೊಂಡು ಎಲ್ಲರಿಗೂ ಫುಲ್ ಕೂಕ್ಕೊಳ್ತಾ ಗಲಾಟೆ ಮಾಡ್ತಾ ರಿಟರ್ನ್ ಬಂದರು. ಆಮೇಲೆ ಮಳೆಯಲ್ಲಿ ಜೊತೆಯಲ್ಲಿ ತರ ಇದೆ ಅಲ್ಲ, ಬುಳ್ಬುಳ ಅಂದ್ರೆ ಏನೋ ಓಡಾಡ್ದಂಗಾಗುತ್ತೆ. ಏನೋ ಹತ್ಕೊಂಡಿದ್ಯೇನೋ ಅಂತಾರ ಅನ್ಸೋದು. ಅದು ಮನ್ಸಿನಲ್ಲಿ ಹತ್ಕೊಂಡಿದೆ. ಅದೇ ಪಾಪ ಎಲ್ಲಾ ಜಿಗ್ನೆ ಉಪವಾಸ ಸೋತೋಯ್ತು. ಪಿಕ್ಚರ್ ನೋಡ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ ಇವ್ರಿಗೆ ಜನಕ್ಕೆ ನಾವೆಷ್ಟು ಸೈಲೆಂಟ್ ಆಗಿ ಅಟ್ಯಾಕ್ ಮಾಡ್ತಾ ಇದೀವಿ. ಅದ್ರದ್ದು ಬಾಯಲ್ಲಿ ಸೇಮ್ ಇವಾಗ ಲೋಕಲ್ ಅನೆಸ್ಟೇಷಿಯಾ ಕೊಡ್ತಾರಲ್ಲ ಆ ಥರ ಒಂದು ಸಲಹೆ ಫಸ್ಟ್ ಅದು ಅಪ್ಲೈ ಮಾಡ್ಬಿಡುತ್ತೆ. I didn't take a video when he fell and was crying. No, Vishwanath asked. ಆಮೇಲೆ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಎಲ್ಲರಿಗೂ ಫುಲ್ ಉಂಬಳ ಜಿಗಳೆ ಕಟ್ಸ್ಕೊಂಡು ಸುಸ್ತಾಗಿಬಿಟ್ಟಿತ್ತು. ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಪಿಜ್ಜಾ ತಿನ್ನೋದಕ್ಕೆ ಬಂದ್ವಿ. ಸೊ ಪಿಜ್ಜಾ ಎಲ್ಲ ತಿಂದ್ಬಿಟ್ಟು ಹಾಗೆ ನಾವು ಮನೆಗೆ ಹೋದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲಿಗೆಲ್ಲ ಹೋಗಿದ್ವಿ ಹೇಳೋದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಓಕೆನಾ? ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.